ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. SSLC ವಾರ್ಷಿಕ ಪರೀಕ್ಷೆ ಹಾಗೂ SSLC ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸರಣಿ ವಿಡಿಯೋಗಳನ್ನ ಮಾಡ್ತಾ ಇದ್ದೇನೆ. ಸೊ ಈ ದಿನದ ವಿಡಿಯೋಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ವಿದ್ಯಾರ್ಥಿಗಳ ಎಲ್ಲರೂ ಕೂಡ ಗೊತ್ತಿರಬಹುದು, ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕವಿ ಪರಿಚಯವನ್ನ ಬರೆಯೋದಕ್ಕೆ ಅಂತ ಹೇಳಿ ಕೊಟ್ಟಿರ್ತಾರೆ. ಒಟ್ಟು 2 ಕವಿಗಳ ಪರಿಚಯವನ್ನ ನೀವು ವಾಕ್ಯ ರೂಪದಲ್ಲಿ ಬರೆದಿದ್ದೆ ಆದ್ರೆ 6 ಅಂಕಗಳು ಸಿಗುತ್ತೆ. ಸೊ 6 ಅಂಕಗಳನ್ನ ಪರೀಕ್ಷೆನಲ್ಲಿ ಯಾವ ರೀತಿ ಸುಲಭವಾಗಿ ಗಳಿಸಬಹುದು, ಯಾವೆಲ್ಲ ಕವಿಗಳ ಪರಿಚಯವನ್ನ ಪರೀಕ್ಷೆನಲ್ಲಿ ಕೇಳ್ತಾರೆ ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಈ ಹಿಂದೆ ನಮ್ಗೆ ಯಾವುದೇ ನೀಲನಕ್ಷೆಯ ಪರಿಚಯ ಇಲ್ಲದೆ ಇದ್ದಾಗ ವಿದ್ಯಾರ್ಥಿಗಳು 8 ಗದ್ಯ ಭಾಗ ಹಾಗೆ 8 ಪದ್ಯ ಭಾಗ ಒಟ್ಟು 16 ಕವಿಗಳ ಪರಿಚಯವನ್ನ ಓದ್ಕೋಬೇಕಾಗಿತ್ತು. ಆದ್ರೆ ನೀಲನಕ್ಷೆ ನಮ್ಮ ಕೈನಲ್ಲಿರೋದ್ರಿಂದ ಕೇವಲ 8 ಕವಿಗಳ ಪರಿಚಯವನ್ನ ನೀವು ವಾಕ್ಯ ರೂಪದಲ್ಲಿ ಬರೆಯೋದನ್ನ ಕಲ್ತ್ಕೊಂಡ್ರಿ ಅಂತ ಹೇಳಿದ್ರೆ ಈಗಿಂದಾನೇ ನಿಮ್ಮ ಕೈಯಲ್ಲಿ 6 ಅಂಕಗಳು ಇದೆ. ಹಾಗಿದ್ರೆ ಯಾವೆಲ್ಲ ಕವಿಗಳ ಪರಿಚಯವನ್ನ ಕೊಡ್ತಾರೆ ಅಂತ ಹೇಳಿ ನೋಡೋದಾದ್ರೆ, ಗದ್ಯ ಭಾಗದಲ್ಲಿ AN ಮೂರ್ತಿರಾವ್, ದೇವನೂರ ಮಹಾದೇವ, DS ಜಯಪ್ಪ ಗೌಡ ಹಾಗೆ ಸಾರಾ ಅಬೂಬಕರ್. ಇನ್ನ ಪದ್ಯ ಭಾಗವನ್ನ ನೋಡೋದಾದ್ರೆ ದ.ರಾ ಬೇಂದ್ರೆ, ಕುವೆಂಪು, ರನ್ನ, ಪಂಪ. ಸೊ ಇಷ್ಟು ಕವಿ ಪರಿಚಯವನ್ನ ಓದ್ಕೊಂಡ್ರೆ ಈಸಿಯಾಗಿ ಎಷ್ಟು ಅಂಕಗಳನ್ನ ಗಳಿಸಬಹುದು? ಹೌದು ವಿದ್ಯಾರ್ಥಿಗಳೇ, 6 ಅಂಕಗಳನ್ನ ಗಳಿಸಬಹುದು. ಬನ್ನಿ ಹಾಗಿದ್ರೆ ಪುನರಾವರ್ತನೆಯನ್ನ ಪ್ರಾರಂಭ ಮಾಡೋಣ. ವಿದ್ಯಾರ್ಥಿಗಳೇ, ಕವಿ ಪರಿಚಯವನ್ನ ಸುಲಭವಾಗಿ ನೆನಪಲ್ಲಿ ಇಟ್ಕೋಬೇಕು ಅಂದ್ರೆ ಈ ರೀತಿ ಚಾರ್ಟ್ ಅನ್ನ ನೀವು ಮಾಡ್ಕೋಬಹುದಾಗಿದೆ. ಹಾಗೆಯೇ ಪರೀಕ್ಷೆನಲ್ಲಿ ಬರೆಯುವಾಗ ಇದನ್ನ ವಾಕ್ಯ ರೂಪದಲ್ಲಿ ಬರೀಬೇಕು. ಹಾಗೆ ವಾಕ್ಯ ರೂಪದಲ್ಲಿ ಬರೆಯುವಾಗ ಅಷ್ಟೇ ತುಂಬ ವಿದ್ಯಾರ್ಥಿಗಳು ತಪ್ಪಾಗಿ ಬರೀತೀರಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ. ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು ಅಂತ ಹೇಳಿದ್ರೆ ಈ ರೀತಿ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಇರುತ್ತೆ, ಇದನ್ನು ಕಲ್ತ್ಕೋಬೇಕು. ನೋಡಿ, ಡ್ಯಾಶ್ ಇವರು ಡ್ಯಾಶ್ ರಲ್ಲಿ ಡ್ಯಾಶ್ ಎಂಬ ಊರಿನಲ್ಲಿ ಜನಿಸಿದರು. ಡ್ಯಾಶ್ ಇವರು ಅಂತ ಇದೆಯಲ್ಲ, ಕುವೆಂಪು ಇವರು 1904ರಲ್ಲಿ ತೀರ್ಥಹಳ್ಳಿಯಲ್ಲಿ ಜನಿಸಿದರು ಅಥವಾ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರು ನವಿಲು, ಕೊಳಲು, ಪಾಂಚಜನ್ಯ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿಗಳು ಲಭಿಸಿದೆ. ಈ ರೀತಿ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನಿದೆಯಲ್ವಾ, ಇದನ್ನು ನೀವು ಇಲ್ಲಿ ನೋಡ್ಕೋಬೇಕಾಗತ್ತೆ. ಹಾಗೆ ಹಳೆಗನ್ನಡದ ಕವಿಗಳಾದರೆ ಅವ್ರಿಗೆ ಪ್ರಶಸ್ತಿ ಇರೋದಿಲ್ಲ ಮಕ್ಕಳೇ, ಬಿರುದುಗಳಿರುತ್ತೆ. ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ನಾನು ಪಾಯಿಂಟ್ಸ್ ಥರ ತೋರಿಸ್ತಾ ಇದ್ದೀನಿ ನೆನಪಿಟ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂಥೇಳಿ. ಆದರೆ ನೀವು ಪರೀಕ್ಷೆನಲ್ಲಿ ಬರೆಯುವಾಗ ಅದನ್ನು ವಾಕ್ಯದ ರೂಪದಲ್ಲೇ ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ? ಮೊದಲನೇದಾಗಿ AN ಮೂರ್ತಿರಾವ್, ಗದ್ಯ ಭಾಗದ ಕವಿಯ ಪರಿಚಯವನ್ನು ನೋಡ್ತಾ ಹೋಗೋಣ. AN ಮೂರ್ತಿರಾವ್ ಇವರು ಕ್ರಿಸ್ತಶಕ 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸಿದರು. ಇವರು ರಚಿಸಿರುವ ಕೃತಿಗಳೆಂದರೆ ದೇವರು, ಹಗಲುಗನಸುಗಳು, ಅಲೆಯುವ ಮನ, ಚಂಡಮಾರುತ, ಚಿತ್ರಗಳು, ಪತ್ರಗಳು ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಹಾಗೆ ಇವರ ಸಾಹಿತ್ಯ ಸಾಧನೆಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿ ದೊರಕಿದೆ. ಇಷ್ಟು ಬರೆದ್ರೆ ಸುಲಭವಾಗಿ 3 ಅಂಕಗಳು ನಿಮಗೆ ಸಿಗುತ್ತೆ. ಇನ್ನು ನಂತರ ಎರಡನೇದಾಗಿ ದೇವನೂರ ಮಹಾದೇವ. ದೇವನೂರ ಮಹಾದೇವ ಇವರು ಕ್ರಿಸ್ತಶಕ 1948ರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜನಿಸಿದರು. ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಇವರು ರಚಿಸಿರುವ ಕೃತಿಗಳೆಂದರೆ ಎದೆಗೆ ಬಿದ್ದ ಅಕ್ಷರ, ಕುಸುಮಬಾಲೆ, ದ್ಯಾವನೂರು, ಒಡಲಾಳ ಇತ್ಯಾದಿ. ಇವರ ಸಾಹಿತ್ಯ ಸಾಧನೆಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ನೆಕ್ಸ್ಟ್ ನೋಡಿ, DS ಜಯಪ್ಪ ಗೌಡ. DS ಜಯಪ್ಪ ಗೌಡ ಇವರು 1947ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿಯಲ್ಲಿ ಜನಿಸಿದರು. ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದು, ಇವರು ರಚಿಸಿರುವ ಕೃತಿಗಳೆಂದರೆ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು, ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಇನ್ನು ಮುಂತಾದವು. ಇವರ ಸಾಹಿತ್ಯ ಸಾಧನೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ದೊರೆತಿದೆ. ನಂತರ ಸಾರಾ ಅಬೂಬಕರ್. ಸಾರಾ ಅಬೂಬಕರ್ ಇವರು ಕ್ರಿಸ್ತಶಕ 1936ರಲ್ಲಿ ಕಾಸರಗೋಡಿನಲ್ಲಿ ಜನಿಸಿದರು. ಇವರ ಕೃತಿಗಳೆಂದರೆ ಚಪ್ಪಲಿಗಳು, ಕೆಡ್ಡ, ಪಯಣ, ವಜ್ರಗಳು, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಚಂದ್ರಗಿರಿಯ ತೀರದಲ್ಲಿ ಇನ್ನು ಮುಂತಾದವು. ಇವರ ಸಾಹಿತ್ಯ ಸಾಧನೆಗೆ ಇವರಿಗೆ ನೃಪತುಂಗ ಪ್ರಶಸ್ತಿ ಲಭಿಸಿದೆ. ಈ 4ರಲ್ಲಿ 1 ಕಲ್ತ್ರೂ ನಿಮಗೆ 3 ಅಂಕ ಸಿಗುತ್ತೆ. ಇನ್ನು ನಂತರ ಪದ್ಯ ಭಾಗದಲ್ಲಿ ನೋಡೋದಾದರೆ ದ.ರಾ ಬೇಂದ್ರೆ.
ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಎಂದು ಪ್ರಸಿದ್ಧರಾಗಿರುವ ದ.ರಾ ಬೇಂದ್ರೆ 1896ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಇವರ ಕೃತಿಗಳೆಂದರೆ ಗರಿ, ನಾದಲೀಲೆ, ನಾಕುತಂತಿ, ಉಯ್ಯಾಲೆ, ಸಖಿಗೀತ ಇನ್ನು ಮುಂತಾದವು. ಇವರ ಸಾಹಿತ್ಯ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಲಭಿಸಿದೆ. ಅವುಗಳೆಂದರೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇನ್ನು ಮುಂತಾದವು. ನಂತರ ಕುವೆಂಪು. ಕ್ರಿಸ್ತಶಕ 1904ರಲ್ಲಿ ಕುವೆಂಪುರವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೃತಿಗಳನ್ನು ನೀಡಿದ್ದಾರೆ. ಪಕ್ಷಿಕಾಶಿ, ಕೊಳಲು, ಪಾಂಚಜನ್ಯ, ಕಾನೂರು ಹೆಗ್ಗಡತಿ, ಜಲಗಾರ, ಶ್ರೀರಾಮಾಯಣ ದರ್ಶನಂ ಇನ್ನು ಮುಂತಾದವು. ಇವರ ಸಾಹಿತ್ಯ ಸಾಧನೆಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಹಾಗೆ ಪಂಪ ಪ್ರಶಸ್ತಿಗಳು ಲಭಿಸಿದೆ. ನಂತರ ಪಂಪನ ಪರಿಚಯ. ಪಂಪ ಇವರ ಕಾಲ ಕ್ರಿಸ್ತಶಕ ಸುಮಾರು 902. ಇವರು ವೆಂಗಿ ಮಂಡಲದ ವೆಂಗಿಪೊಳು ಎಂಬಲ್ಲಿ ಜನಿಸಿದರು. ಇವರು ರಚಿಸಿರುವ ಕೃತಿಗಳೆಂದರೆ ವಿಕ್ರಮಾರ್ಜುನ ವಿಜಯ ಹಾಗೂ ಆದಿಪುರಾಣ. ಇವರಿಗೆ ಸಿಕ್ಕಿರುವ ಬಿರುದುಗಳು ಎಂದರೆ ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ. ಇನ್ನು ನಂತರ ರನ್ನನ ಪರಿಚಯ. ರನ್ನ ಈತನ ಕಾಲ ಸುಮಾರು 949. ಬಾಗಲಕೋಟೆ ಜಿಲ್ಲೆಯ ಮುದವಳಲು ಎಂಬಲ್ಲಿ ಈತ ಜನಿಸಿದನು. ಈತ ರಚಿಸಿರುವ ಕೃತಿಗಳೆಂದರೆ ಸಾಹಸ ಭೀಮ ವಿಜಯಂ, ಅದನ್ನು ಗದಾಯುದ್ಧ ಅಂತ ಹೇಳಿ ಕೂಡ ಕರೀತಾರೆ, ಹಾಗೆ ಅಜಿತ ತೀರ್ಥಂಕರ ಪುರಾಣ ತಿಲಕಂ. ಹಾಗೆ ರನ್ನನಿಗಿದ್ದ ಬಿರುದು ಅಂತ ಹೇಳಿದ್ರೆ ಕವಿ ಚಕ್ರವರ್ತಿ. ಈ ರೀತಿ ನೀವು ಮಾಡ್ಕೊಂಡ್ರಿ ನೋಟ್ಸ್ನ ಅಂತ ಹೇಳಿದ್ರೆ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಆದರೆ ಬರೆಯುವಾಗ ಮಾತ್ರ ನೀವು ವಾಕ್ಯದ ರೂಪದಲ್ಲೇ ಬರೀಬೇಕು. ಸೊ ಇಷ್ಟು ಕವಿ ಪರಿಚಯಗಳನ್ನು ಕಲ್ತ್ಕೊಂಡ್ರಿ ಅಂತ ಹೇಳಿದ್ರೆ ಖಂಡಿತ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳು ಸಿಗುತ್ತೆ? ಒಟ್ಟು 6 ಅಂಕಗಳು ಸಿಗುತ್ತೆ ಅಂತೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.